ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರಮೇ ದೇವೋ ಸರ್ವಕಾರ್ಯೇಷು ಸರ್ವದಾಂ. ಓಂ ಗಂ ಗಣಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಸ್ವಾಹ ಅರ್ಪಿಸ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಅನೇಕ ಪೂಜಾ ಸಾಮಗ್ರಿಗಳು ದೊರೆತಕ್ಕಂಥದ್ದು ಈ ಸ್ವಾಹದ ಸ್ಟೋರ್ಸಲ್ಲಿ ಸಿಗುತ್ತೆ. ಅನೇಕ ರೀತಿಯಾದಂಥ ಪೂಜಾ ಸಾಮಗ್ರಿಗಳು. ಒಮ್ಮೆ ನಮ್ಮ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಖಂಡಿತ ಅದ್ಭುತವಾಗಿರ್ತಕ್ಕಂಥ ಅಗರಬತ್ತಿಗಳು, ಹಾಗೆ ಧೂಪಗಳು ಎಲ್ಲವೂ ಕೂಡ, ಧೂಪದ ಕೋನ್ಗಳು ಕೂಡ ಸಿಗ್ತಕ್ಕಂಥದ್ದು ಈ ಒಂದು ಸ್ವಾಹ ಸ್ಟೋರಲ್ಲಿ ಸಿಗ್ತದೆ. ಇವತ್ತು ಭಾಳ ವಿಶೇಷವಾಗಿ ನೋಡಿ, ನಿಮಗೆ ಗಣೇಶ ಮುಖಿಯ ಒಂದು ರುದ್ರಾಕ್ಷಿಯ ತತ್ವವನ್ನು ಹೇಳ್ತೀನಿ. ಮೊದಲನೇದಾಗಿ ನಾವು ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಗಣೇಶನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಸಹಜ. ಯಾವುದೇ ಕಾರ್ಯ ಮಾಡಿ ಗಣಾಧ್ಯಕ್ಷನಿಗೆ ಮೊದಲು ಪೂಜೆ. ಅನೇಕ ಅಡೆತಡೆಗಳನ್ನು, ಹಾಗೆ ಅನೇಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ವಿಘ್ನ ವಿನಾಶಕ ಅಂತ ಕರೆದ್ವಿ. ಮೊದಲನೇದಾಗಿ ಅಲ್ಲೇ ಹೇಳ್ತೇವೆ, ವಿಘ್ನ ವಿನಾಶಕ. ಅನೇಕ ರೀತಿಯಾದಂಥ ವಿನಾಶವನ್ನು ಮಾಡ್ತಕ್ಕಂಥದ್ದು ಗಣೇಶನ ತತ್ವ. ನಾವು ಯಾವಾಗ ಈ ಗಣೇಶ ಮುಖಿ ರುದ್ರಾಕ್ಷಿಯನ್ನು ಧಾರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಇರ್ತದೋ, ಮೊದಲನೇದಾಗಿ ನಮಗೆ ಸಿಗ್ತಕ್ಕಂಥದ್ದು ವಿಘ್ನ ವಿನಾಶ. ನೋಡಿ, ಸಿಂಪಲ್ ಆಗಿರ್ತಕ್ಕಂಥದ್ದು ಇರುತ್ತೆ. ಈ ಗಣೇಶ ಮುಖಿಯ ತತ್ವವಾದರೂ ಏನು, ಇದರಿಂದ ಪ್ರಯೋಜನಗಳಾದರೂ ಏನು? ಗಣೇಶ ಮುಖಿಯನ್ನು ಹಾಕ್ಕೊಂಡಾಗ ಗಣೇಶ ಮುಖಿಯ ಜೊತೆ ಯಾವ ರುದ್ರಾಕ್ಷಿಯನ್ನು ಧರಿಸ್ಕೋಬೋದು, ಅದರಿಂದ ಯಾವ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗ್ತದೆ, ಯಾವ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರ್ತದೆ, ಇವೆಲ್ಲ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೇನೆ. ನೋಡಿ, ಬಹಳ ಮುಖ್ಯವಾಗಿ ಕೇತುವಿನ ಅಧಿದೇವತೆ ಆಗಿರ್ತಕ್ಕಂಥದ್ದು ಗಣೇಶ. ಈ ಗಣೇಶಮುಖಿ ಮೊದಲನೇದಾಗಿ ನಿಮ್ಮ ಜಾತಕದಲ್ಲಿ ರಾಹುಕೇತುಗಳ ಸಮಸ್ಯೆಗಳಿದೆಯಾ, ಸರ್ಪದೋಷಗಳಿಂದ ಕೂಡಿದೆಯಾ, ಅಷ್ಟಮ ಸ್ಥಾನದಲ್ಲಿ ಕೇತು ಇದೆಯಾ, ಅಷ್ಟಮ ಸ್ಥಾನದಲ್ಲಿ ರಾಹು ಇದೆಯಾ, ದ್ವಾದಶ ಭಾವದಲ್ಲಿರ್ತಕ್ಕಂಥದ್ದು ರಾಹು ಇದೆಯಾ, ಪಂಚಮದಲ್ಲಿ ಕೇತು ಇದೆಯಾ, ಪಂಚಮದಲ್ಲಿ ರಾಹು ಇದೆಯಾ, ಮಕ್ಕಳ ಅಡೆತಡೆ ಆಗ್ತಿದೆ, ಖಂಡಿತವಾಗಿ ಈ ಏಕೈಕವಾಗಿರ್ತಕ್ಕಂಥ ಗಣೇಶ ಮುಖಿ ರುದ್ರಾಕ್ಷಿ ಇವೆಲ್ಲದರ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಮೆಲಗಿ ನಮ್ಮ ಒಂದು ದೇಹದಲ್ಲಿ ಮೂಲಾಧಾರ ಚಕ್ರವನ್ನು ಆಡಳಿತ ಮಾಡ್ತಕ್ಕಂಥದ್ದು ಕೇತುವಿನ ತತ್ವ. ಈ ಕೇತು ಸಮಸ್ಯೆವಿದ್ದಾಗ ಮಾಟ ಮಂತ್ರ, ದುಸ್ವಪ್ನಗಳು, ಸುಸ್ತು, ಸರಿಯಾಗಿ ಒಂದು ದೇಹದ ಆರೋಗ್ಯದಲ್ಲಿ ಕೊರತೆಗಳು, ಹಾಗೆ ಚರ್ಮದಲ್ಲಿ ತುಂಬ ಕಾಯಿಲೆಗಳಿದೆ, ಆಗಿಂದಾಗಿ ಏನಾದರೂ ಇದಾಗ್ತಿರ್ತದೆ, ಗುಳ್ಳೆಗಳು ಆಗ್ತಿರ್ತಕ್ಕಂಥದ್ದು ಇರುತ್ತೆ, ಮತ್ತೊಂದು ಆಗ್ತಕ್ಕಂಥದ್ದು ಇರ್ತದೆ. ಇವೆಲ್ಲದಕ್ಕೆ ಭಾಳ ವಿಶೇಷವಾಗಿ ಗಣೇಶ ಮುಖಿ ರುದ್ರಾಕ್ಷಿ ನಿಮಗೆ ಪ್ರಶಸ್ತವಾಗಿರ್ತಕ್ಕಂಥ ಒಂದು ಆರೋಗ್ಯವನ್ನು ಕೊಡೋದ್ರ ಜೊತೆ ಅಡೆತಡೆಗಳ ನಿವಾರಣೆಯನ್ನು ಮಾಡುತ್ತೆ. ಈ ಗಣೇಶ ಮುಖಿಯ ರುದ್ರಾಕ್ಷಿಯ ಜೊತೆ ಚತುರ್ಥ 4 ಮುಖದ ರುದ್ರಾಕ್ಷಿ, ವಿದ್ಯಾಭ್ಯಾಸ ವೃದ್ಧಿ. ಅಡೆತಡೆಗಳು, ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಇದೆ, ಗಣೇಶ ಮುಖಿಯ ರುದ್ರಾಕ್ಷಿ ಜೊತೆ 4 ಮುಖದ ರುದ್ರಾಕ್ಷಿಯನ್ನು ಹಾಕಬಹುದು. ಜ್ಞಾನದಲ್ಲಿ ಕೊರತೆ ಇದೆ, ವಿದ್ಯಾಭ್ಯಾಸದಲ್ಲಿ ಕೊರತೆ ಇದೆ, ಹಣದಲ್ಲಿ ಕೊರತೆ ಇದೆ, ಪುತ್ರ ಸಂತಾನದಲ್ಲಿ ಕೊರತೆ ಇದೆ, ಪಂಚಮುಖಿ ರುದ್ರಾಕ್ಷಿಯನ್ನು ಗಣೇಶ ಮುಖಿ ರುದ್ರಾಕ್ಷಿ ಜೊತೆ ಹಾಕ್ಕೊಳ್ಳಿ. ಹಾಗೆ ಹಣಕಾಸು ವಿಚಾರ, ಮದುವೆಯಲ್ಲಿ ಅಡೆತಡೆ ಬರ್ತಾ ಇದೆ, ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ, 6 ಮುಖದ ರುದ್ರಾಕ್ಷಿಯ ಜೊತೆ ಈ ಗಣೇಶ ಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ. ಖಂಡಿತ ರುದ್ರಾಕ್ಷಿಯ ತತ್ವ ಏನು? ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ನಿಮ್ಮ ದೇಹದಲ್ಲಿ, ನಿಮ್ಮ ಜಾತಕದಲ್ಲಿ ಏನು ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಫುಲ್ಫಿಲ್ ಮಾಡ್ತಕ್ಕಂಥದ್ದು ರುದ್ರಾಕ್ಷಿಯ ತತ್ವ. ಹೆಣ್ಮಕ್ಳು ಹಾಕೋಬಾರ್ದು, ಗಂಡು ಮಕ್ಳು ಹಾಕೋಬಾರ್ದು, ಮತ್ತೊಬ್ಬರು ಹಾಕೋಬಾರ್ದು ಅಂತ ವಿಧಿವಿಧಾನಗಳಿಲ್ಲ. ಸನ್ಯಾಸಿ ಯೋಗ ಬರುತ್ತೆ ರುದ್ರಾಕ್ಷಿ ಹಾಕ್ಕೊಂಡ್ರೆ, ನೆವರ್. ಇಟ್ಸ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ಯಾರು ಬೇಕಾದ್ರೂ ಧಾರಣೆಯನ್ನು ಮಾಡ್ಕೋಬೋದು. ಆದರೆ ನಾನ್ ವೆಜ್ ತಿನ್ನಬೇಕಾದ್ರೆ ಎತ್ತಿಡ್ತಕ್ಕಂಥ ಕೆಲಸವನ್ನು ಮಾಡಿ, ತದನಂತರ ಸ್ನಾನ ಮಾಡಿ ಧಾರಣೆಯನ್ನು ಮಾಡಿಕೊಳ್ಳಿ. ಯಾರು ಈ ಗಣೇಶಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೊಳ್ತಾರೋ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗ್ತದೆ. ಮಂಗಳವಾರಗಳಂದು ಧಾರಣೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಕೋಬೇಕು.
ಪೂಜೆಯನ್ನು ವಿಧಿಯುಕ್ತವಾಗಿ ಮಾಡಿ, ಸಾಧ್ಯವಾದರೆ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಅದಕ್ಕೆ ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಗರ್ಕಿಯಿಂದ 21 ಬಾರಿ ಅದಕ್ಕೆ ಪೂಜೆಯನ್ನು ಮಾಡಿ ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ನಿಜವಾಗ್ಲೂ ನಾನಾ ರೀತಿಯಾದಂಥ ಅಡೆತಡೆಗಳು, ಇವನ್ ಕೆಲಸ ಸಿಗ್ತಾ ಇಲ್ಲ ಗುರುಗಳೇ, 200% ಈಸ್ ಅ ವೆರಿ ಯುನಿಕ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್. ಪಂಚಮುಖಿ ಅಂದರೆ ಈ ನಿಮಗೆ ಕೆಲಸದಲ್ಲಿ ಅಡೆತಡೆ ಬರ್ತಾ ಇದೆ, ಇಂಟರ್ವ್ಯೂ ಫೇಸ್ ಮಾಡಿದೆ ಗುರುಗಳೇ, ಯಾವುದೇ ಆದಂಥ ಪ್ರಯೋಜನವಿಲ್ಲ, ಗಣೇಶಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ. ಈ ಒಂದು ರುದ್ರಾಕ್ಷಿ ಅನೇಕ ರೀತಿಯಾದಂಥ ಅಡೆತಡೆಗಳನ್ನು ನಿವಾರಣೆ ಮಾಡೋದಕ್ಕೆ ಅಷ್ಟೊಂದು ಪ್ರಶಸ್ತವಾಗಿದೆ ಅಂದರೆ ಯಾಕೆ ನಾವು ಧಾರಣೆಯನ್ನು ಮಾಡಬಾರ್ದು? ಎಂಥದ್ದಕ್ಕೂ ದುಡ್ಡನ್ನು ಖರ್ಚು ಮಾಡ್ತೀವಿ, ಬಟ್ ರುದ್ರಾಕ್ಷಿ ನಮಗೆ ಶುಭವನ್ನು ಕೊಡ್ತದೆ. ಯಾವುದೇ ರುದ್ರಾಕ್ಷಿ ಧಾರಣೆ ಮಾಡಿಕೊಂಡ್ರೂ ಅಶುಭವನ್ನು ಕೊಡೋದಿಲ್ಲ, ಇದಷ್ಟೇ ಸತ್ಯ. ಆಯಾ ಜಾತಕದ ಅನುಗುಣವಾಗಿ ಹಾಕ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಗಣೇಶಮುಖಿ ಎಲ್ಲರೂ ಧಾರಣೆಯನ್ನು ಮಾಡ್ಬೋದು, ಧರಿಸ್ಕೊಳ್ಳಿ. ಅನೇಕ ವಿಘ್ನಗಳನ್ನು ದೂರ ಮಾಡ್ಕೊಳ್ಳಿ. ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.